ವೆಲ್ಕಮ್ ಬ್ಯಾಕ್ ಟು SSBV ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತು ಮೀಶೋದಿಂದ ಒಂದು ಪಾರ್ಸಲ್ ತರಿಸಿದ್ದೀವಿ. ಅದು ಏನಪ್ಪ ಅಂತ ಹೇಳಿದರೆ ಕಾರಿಗೆ ಸಂಬಂಧಪಟ್ಟಂತಹ ಒಂದು ಪಾರ್ಸಲ್ ಆಗಿದೆ. ಸೊ ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತೆಲ್ಲ ನೋಡೋಣ ಅಲ್ವಾ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು ಬಾಕ್ಸಲ್ಲಿ ಬಂದಿಲ್ಲ, ಒಂದು ಕವರಲ್ಲಿ ಬಂದಿದೆ. ವಾವ್, ಕಲರ್ ಬೇರೆ ಬಂದಿದೆ. ನಾನು ಕಲರ್ನ ನೋಡಿದ್ದು ಗ್ರೇ ಕಲರ್ ಆಗಿತ್ತು, ಬಟ್ ಇದು ಪರ್ಪಲ್ ಕಲರಲ್ಲಿ ಬಂದಿದೆ. ಸೊ ಇವಾಗ ಕವರ್ ಕೂಡ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ. ಓಪನ್ ಆಯಿತು. ಎಸ್, ತುಂಬ ಸಾಫ್ಟ್ ಆಗಿದೆ. ವಾವ್, ಸ್ಟಿಕ್ಕು ಬಂದು ಅಡ್ಜಸ್ಟಬಲ್ ಇದೆ. ಇದು ಅಡ್ಜಸ್ಟಬಲ್, ಇದು ಚಿಕ್ಕದು ಕೂಡ ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಕೂಡ ದೊಡ್ಡದು ಮಾಡ್ಕೊಬೋದು. ಎಸ್, ಇದನ್ನು ಫಿಕ್ಸ್ ಮಾಡೋಣ ಇವಾಗ. ಎಸ್, ಫಿಕ್ಸ್ ಮಾಡೋದು ಈ ಥರ ತೋರಿಸೋದು. ಒಂದು ನಿಮಿಷ ಟೈಟಾಗಿ ಕೊಡ್ತಾ ನಿಧಾನ, ಟೈಟಾಗಿದೆ. ಇದು ಸ್ಟೀಲಿನ ಕೊಟ್ಟಿದ್ದಾರೆ ಸ್ಟಿಕ್ಕು. ಇದು ಬಂದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫೈಬರಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದರ ಕುಚ್ಚು ಏನಿದೆ ಇದು ಕಂಪ್ಲೀಟಾಗಿ ಪಾಲಿಸ್ಟರ್ ಕುಚ್ಚಿದು. ಬಟ್ ಭಾಳ ಸ್ಮೂತ್ ಆಗಿದೆ. ಸೆಮಿ ಪಾಲಿಸ್ಟರ್ ಇದು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕಂಪ್ಲೀಟಾಗಿ. ಆಮೇಲೆ ಇದೇನು ಅಂತಂದರೆ ಅಡ್ಜಸ್ಟಬಲ್, ಎಷ್ಟು ಲೆಂತು ಶಾರ್ಟ್ ಬೇಕಾದರೆ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಗ್ರಿಪ್ಪಿಗೋಸ್ಕರ ಇಲ್ಲಿ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ಅಂದರೆ ಚಿಕ್ಕದಾಗಿ ಏನಾದರೂ ಮಾಡ್ಕೊಂಡಾಗ ಹಿಡ್ಕೊಳಕ್ ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಪ್ರಾಡಕ್ಟ್ ಬಂದ್ಬಿಟ್ಟು ಕಾರ್ನ ವಾಶ್ ಮಾಡೋದು, ಕಾರ್ ಗ್ಲಾಸ್ ಒಳಗಡೆನೂ ಮಾಡ್ಬೋದು ಅನ್ಸುತ್ತಲ್ಲ. ಕಾರ್ ಗ್ಲಾಸ್ ಡಸ್ಟ್ ಕ್ಲೀನ್ ಮಾಡ್ತೀವಲ್ಲ, ಡಸ್ಟ್ ಕ್ಲೀನ್ ಇಂದು. ಸೊ ಈ ಥರ ಇದನ್ನ ನಾವು ಅಡ್ಜಸ್ಟಬಲ್ ಆಗಿ ಹಾಕಿದ್ರೆ, ಒಂದ್ಸಲ ಈ ಥರ ಹಾಕಿದ್ರೆ ಗಟ್ಟಿ ಹಾಕ್ಬಿಟ್ರೆ ನೀಟಾಗಿ ಕಚ್ಕೊಳತ್ತೆ, ಎಲ್ಲೂ ಬಿದೋಗೋದಿಲ್ಲ. ಐ ಮೀನ್ ಅದೇ ಆಗತ್ತೆ. ಇದು ಕನ್ನಡದಲ್ಲಿ ಕಚ್ಕೊಳತ್ ಚೆನ್ನಾಗಿ, ಇದು ಇಂಗ್ಲೀಷಲ್ಲಿ ನೀಟಾಗಿ ಫಿಕ್ಸ್ ಆಗತ್ತೆ, ಕೂರತ್ತೆ. ಓಕೆ ನೋಡಿ, ಈ ಥರ ಗ್ರಿಪ್ಪಲ್ಲಿದೆ. ಸೊ ಇಲ್ಲಿ ಏನು ಅಂತಂದರೆ ವಾಟರ್ ಪ್ರೂಫ್ ಒಂದು ಇದು ಕೊಟ್ಟಿದ್ದಾರೆ, ಕ್ಲಾತ್ ಕೊಟ್ಟಿದ್ದಾರೆ. ಕವರ್ ಅದೇ ಅಂದರೆ ಕವರ್ ಥರ ಅಲ್ಲ, ಕ್ಲಾತ್ ಇದು ಆ್ಯಕ್ಚುಲಿ. ಕ್ಲಾತ್ ಇದು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ವಾಟರ್ ಪ್ರೂಫು. ಸೊ ಇದು ಡಸ್ಟ್ ನೀಟಾಗಿ ಕ್ಲೀನ್ ಆಗುತ್ತೆ. ಬೇಕಂದ್ರೆ ಬರೀ ಡಸ್ಟ್ ಅಂತಾನೆ ಇಲ್ಲ, ಕಾರ್ನ ಕೂಡ ಲಿಕ್ವಿಡ್ ಹಾಕಿ ವಾಶ್ ಕೂಡ ಮಾಡ್ಬೋದು. ವಾಶು ಮಾಡ್ಬೋದು, ಡಸ್ಟ್ ಕ್ಲೀನು ಮಾಡ್ಬೋದು, ಡ್ರೈ ಡಸ್ಟ್ ಕೂಡ ಮಾಡ್ಬೋದು. ಆಮೇಲೆ ಸ್ಕ್ರಾಚಸ್ ಆಗಲ್ಲ. ಇದು ವೆಟ್ ಕ್ಲಾತ್ ಅಲ್ಲಿ ಅಂದ್ರೆ ವೆಟ್ ಮಾಡ್ಕೊಂಡು ಗ್ಲಾಸ್ ಕೂಡ ವಾಶ್ ಮಾಡ್ಬೋದು. ಸ್ಕ್ರಾಚ್ ಆಗಲ್ಲ. ಕಾರ್ ಗ್ಲಾಸ್ಗಳಲ್ಲಿ ಇವಾಗ ಬಟ್ಟೆಗಳಾದ್ರೆ ಏನಾಗಿರುತ್ತೆ, ಡಸ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇದಾದ್ರೆ ಇದು ಕ್ಲೀನ್ ಮಾಡಿದ್ರು ಸ್ಕ್ರಾಚ್ಗಳು ಏನೂ ಆಗಲ್ಲ, ಸ್ಕ್ರಾಚ್ ಆಗೋದಿಲ್ಲ. ಚೆನ್ನಾಗಿದೆ. ಮತ್ತೆ ಇದೇನಿದೆ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೈನ್ಲೆಸ್ ಸ್ಟೀಲ್ ಇದು. ಹೌದು. ಸೊ ಇದು ರಬ್ಬರ್ದು ಬರುತ್ತೆ, ಹ್ಯಾಂಡ್ಲ್ ಬಂದು ಸ್ಮೂತ್ ಆಗಿರುತ್ತೆ. ಎಲ್ಲೂ ವೇಟ್ ಎಷ್ಟಿದೆ ಇದು? ಹಿಡ್ಕೊಂಡ್ರೆ ಆಗತ್ತಾ? ಆಗತ್ತೆ, ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಏನು ಅಂತಂದ್ರೆ ಎಲ್ಲೂ ಕೂಡ ಒಂಥರ ಹಿಂಗೆ ಇಟ್ಕೊಂತೀವಿ, ಕೈ ನೋವು ಬರುತ್ತೆ, ತುಂಬಾ ಹೊತ್ತು ಇಟ್ಕೊಂತೀವಿ, ಕೈ ರಫ್ ಆಗತ್ತೆ ಅನ್ನೋ ಸೀನ್ ಇಲ್ಲ. ತುಂಬಾ ಚೆನ್ನಾಗಿದೆ. ಮತ್ತೆ ಗ್ರಿಪ್ಪಿಗೋಸ್ಕರ ಚೆನ್ನಾಗಿದೆ. ಎರಡು ಕಡೆ ಗ್ರಿಪ್ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಆದ್ರೆ ಒಂದ್ ಸೈಡ್ ಕೊಡ್ತಿದ್ರೆ ಇದು ಈ ತರನೇ ಇಟ್ಕೊಬಹುದು, ಈ ತರನೇ ಇಟ್ಕೊಬಹುದು, ಏನು ತೊಂದರೆ ಇಲ್ಲ. ಚಿಕ್ಕವರಾದ್ರೆ ಅಡ್ಜಸ್ಟಬಲ್ ಮಾಡ್ಕೊಂಡು ಇದು ಮಾಡ್ಕೊಬಹುದು. ಅವ್ರ ಕಂಫರ್ಟ್ ಬೇಕು ಅಂದ್ರೆ ಚಿಕ್ಕದ್ ಮಾಡ್ಕೊಬಹುದು, ಬೇಡ ಅಂದ್ರೆ ಲೆಂತ್ ಮಾಡ್ಕೊಬಹುದು. ಈ ತರ ಅಡ್ಜಸ್ಟಬಲ್ ಇದೆ. ಇದು ಕಂಪ್ಲೀಟ್ ಪಿಕ್ಚರ್ ನೋಡಿ, ಈ ತರ ಇದೆ. ಆಕ್ಚುಲಿ ನಾನ್ ಮಾಡಿದ್ದು ಸೆಕೆಂಡ್ ಒನ್ ಕಲರ್, ಬಟ್ ಇದರಲ್ಲಿ ಮಲ್ಟಿ ಕಲರ್ಸ್ ಯಾವ್ದಾದ್ರು ಬರ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇಂಥದ್ದೇ ಕಲರ್. ನಂಗೆ ಗ್ರೇ ಕಲರ್ ಇಷ್ಟ ಇರ್ಲಿಲ್ಲ, ಬಟ್ ಅದು ಒಂದೇ ಇತ್ತು ಅಂತ ಹೇಳ್ಬಿಟ್ಟು ಕಲರ್ ಅಂತ ಮಾಡಿದ್ದು. ಬಟ್ ಈ ಕಲರ್ ಚೆನ್ನಾಗೇ ಇದೆ, ಇಷ್ಟ ಆಯ್ತು. ಆಮೇಲೆ ಇದು ಬಂದ್ಬಿಟ್ಟು ಬೆಟರ್ ಬ್ರಷ್ ಅಂತ ಹೇಳಿ ಚೆನ್ನಾಗಿದೆ. ಇದ್ರ ಕ್ಲಾತ್ ಕೂಡ ಸ್ಟ್ರಾಂಗ್ ಆಗಿದೆ, ಥಿಕ್ನೆಸ್ ತುಂಬ ಚೆನ್ನಾಗಿದೆ. ಆಮೇಲೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಇವಾಗ. ಸ್ಟಾರ್ ರೇಟಿಂಗು ಕೂಡ ಇದೆ ನೋಡಿ, ಈ ಥರ ಇದೆ. ಸೊ ಪಿಕ್ಚರ್ ಬಂದ್ಬಿಟ್ಟು ಈ ಥರ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವ ಥರದ ಸಾಫ್ಟು ಮೈಕ್ರೋ ಫೈಬರ್, ಇದು ಸಾಫ್ಟ್ ಮೈಕ್ರೋ ಫೈಬರ್. ಇದೇನು ತೋರಿಸ್ತಾ ಇದ್ದೀನೋ ಅಂದರೆ ಪಾಲಿಸ್ಟರ್ ಮಿಕ್ಸ್ ಇದೆ, ಬಟ್ ಮೈಕ್ರೋ ಫೈಬರ್ ಇದೆ, ಸಾಫ್ಟ್ ಆಗಿದೆ ಕ್ಲಾತ್, ತುಂಬ ಸಾಫ್ಟ್ ಇದೆ ಇದು. ಹೌದು. ಮತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಸ್ಟಾರ್ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕಾರ್ ಗ್ಲಾಸ್ನ
ವಾಶ್ ಮಾಡ್ತಾ ಇರೋದು ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ಡಸ್ಟ್ನ ಆ ಥರ. ಸೊ ಅಂದರೆ ಚೆನ್ನಾಗಿದೆ ಪ್ರಾಡಕ್ಟ್, ಚೆನ್ನಾಗಿದೆ. ಕಾರ್ ಇರೋರಿಗೆ ತುಂಬ ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟ್. ಕಾರು ಅಂತಲ್ಲ, ಬಸ್ಸು, ಲಾರಿ, ಆಟೋ, ಹಾಂ, ಒಟ್ಟು ಅದೇ ಗ್ಲಾಸ್ ವೆಹಿಕಲ್ಸಿಗೆ ಯೂಸ್ ಆಗುತ್ತೆ ಪ್ರಾಡಕ್ಟು. ಇಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದರೆ ಸ್ಟಾರ್ ರೇಟಿಂಗು 4.1 ಇದೆ. ತುಂಬ ಜನ ತರಿಸಿದ್ದಾರೆ, 154 ಜನ ಆಲ್ರೆಡಿ ಬೈ ಮಾಡಿದ್ದಾರೆ, ಮತ್ತು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿದೆ, ಗುಡ್ ಪ್ರಾಡಕ್ಟ್ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಏನಪ್ಪ ಅಂತಂದರೆ ಸೂಪರ್ ಸಾಫ್ಟ್ ಮೈಕ್ರೋ ಫೈಬರ್ ಕಾರ್ ಡಸ್ಟರ್ ಅಂತ ಹೇಳ್ಬಿಟ್ಟು. ಮತ್ತು ಏನು ಅಂತ ಅಂದರೆ ಇದರಲ್ಲಿ ಕಲ್ಲರು ಮಲ್ಟಿ ಕಲರ್ಸ್ ಬರುತ್ತೆ. ಇಂಥದ್ದೇ ಅಂತಲೇ ಅಲ್ಲ, ಯಾವ ಕಲರ್ ಬೇಕಾದರೂ ಬರ್ಬೋದು. ನಾನು ಮೊದಲೇ ಹೇಳಿದಾಗೆ ಇದು ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲು. ಮತ್ತೇನು ವೆಟ್ಟು ಮತ್ತು ಡ್ರೈ, ನಾನು ಫಸ್ಟಿಗೆ ಹೇಳಿದೆ ಅಲ್ವಾ, ವೆಟ್ಟು ಮತ್ತು ಡ್ರೈ ಎರಡೂ ಮಾಡ್ಕೊಬೋದು ಅಂಥೇಳಿ. ಸೊ ಹಾಗಾಗಿ ಈ ಒಂದು ಬ್ರಷ್ ಏನಿದೆಯೋ ಇದನ್ನು ವೆಟ್ಟು ಮತ್ತು ಡ್ರೈ ಎರಡಾಗೂ ಯೂಸ್ ಮಾಡ್ಬೋದು. ಮತ್ತು ಫ್ಲೆಕ್ಸಿಬಲ್ ಹೆಡ್ ಆಗಿದೆ ಇದು. ಮತ್ತು ಇನ್ನೊಂದೇನು ಅಂದರೆ ಇದು ಸೂಟಬಲ್ ಫಾರ್ ಕಾರು, ಅಂದರೆ ಪರ್ಟಿಕ್ಯುಲರ್ ಕಾರ್ಗೆ ಅಂತಲೇ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಆಟೋ, ಬಸ್ಸು, ಲಾರಿ ಇದಕ್ಕೂ ಕೂಡ ಕಾರ್ ಗ್ಲಾಸ್ನ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ಮತ್ತು ಇದನ್ನು ನೀವು ಕೇಳ್ಬೋದು, ಇದು ಇನ್ ಕೇಸ್ ಏನಾದರೂ ಡಸ್ಟ್ ಆಯಿತು ಅಂದರೆ ವಾಷಬಲ್ ಹೆಂಗೆ ಅಂತ ಅಂದರೆ ನೀವು ಹ್ಯಾಂಡ್ ವಾಶು ಮಾಡ್ಬೋದು. ಮಿಷನ್ನಲ್ಲೂ ಕೂಡ, ಅಂದರೆ ವಾಷಿಂಗ್ ಮಿಷನ್ ಇದ್ದರೆ ವಾಷಿಂಗ್ ಮಿಷನಲ್ಲೂ ಹಾಕಿ ಕೂಡ ಈ ಒಂದು ಬ್ರಷ್ ಏನಿರುತ್ತೋ ತೆಗೆದ್ಬಿಟ್ಟು ನೀವು ವಾಶ್ ಮಾಡ್ಕೊಬೋದು. ಬಟ್ ನನ್ನ ಪ್ರಕಾರ ವಾಷಿಂಗ್ ಮಿಷನಲ್ಲಿ ಬೇಡ ಅಂತ. ಆಮೇಲೆ ಏನು ಅಂದರೆ ಇದನ್ನ ನೀವು ಒಂದು ಥ್ರೆಡ್ ಕಟ್ಬಿಟ್ಟು ಹ್ಯಾಂಗ್ ಕೂಡ ಮಾಡ್ಬೋದು. ಮನೇಲಿ ಇರ್ತೀನಿ ಅಂತಂದರೆ ನೀವು ಮಾಡ್ಬೋದು. ಮತ್ತು ಮಲ್ಟಿ ಕಲರ್ಸಲ್ಲಿ ಸಿಗೋವಂತಹ ಒಂದು ಪ್ರಾಡಕ್ಟ್ ಈ ಬ್ರಷು. ಮತ್ತು ನೀವು ಆರ್ಡ್ರ್ ಮಾಡಿದಾಗ ಕ್ವಾಂಟಿಟಿ ಒಂದು ಬರುತ್ತೆ, ಯಾಕಂದರೆ ಇದು ಒಂದಷ್ಟೇ ಇರೋದು. ಕೆಲವೊಂದರಲ್ಲಿ 2 ಇರುತ್ತೆ. ನಾವೇನಕ್ಕೆ 2 ತರಿಸಿಲ್ಲ ಅಂತಂದರೆ ಕ್ವಾಲಿಟಿನ ಚೆಕ್ ಮಾಡಿಬಿಟ್ಟು ಒಂದಾದರೂ ಪರವಾಗಿಲ್ಲ, ಚೆನ್ನಾಗಿರೋದು ಬೇಕು ಅಂತ ತರಿಸಿರೋದು. ಕೆಲವೊಂದು ಟೈಮ್ 2 ಬರುತ್ತೆ, ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತೇನು ಅಂದರೆ ಬೈ 1 get 1 ಫ್ರೀ ಕೂಡ ಇರುತ್ತೆ. ಮತ್ತು ಏನಪ್ಪ ಅಂದರೆ ಇದು ಕಂಟ್ರಿ ಆಫ್ ಒರಿಜಿನ್ ಬಂದ್ಬಿಟ್ಟು ಇಂಡಿಯಾ, ಅಂದರೆ ಮೇಡ್ ಇನ್ ಇಂಡಿಯಾದವರು ಇದು ಮಾಡಿರೋದು, ಅದೇ ಮೇಡ್ ಇನ್ ಇಂಡಿಯಾ. ಸೊ ಪ್ರಾಡಕ್ಟ್ ಚೆನ್ನಾಗಿದೆ, ಎಲ್ಲರೂ ಕೂಡ ಗುಡ್ ರಿವ್ಯೂ ಕೊಟ್ಟಿದ್ದಾರೆ. ಆಮೇಲೆ ಏನು ಅಂತಂದರೆ ಬ್ರಷ್ ನಂಗೆ ತುಂಬ ಇಷ್ಟ ಆಯಿತು. ಸ್ಮೂತಾಗಿದೆ, ಹಿಂಗೆ ಮಾಡ್ತಾನೆ ಇರೋಣ ಅನಿಸುತ್ತೆ. ಈ ಪಗ್ ಬರುತ್ತೆ ಆ ಥರ ಚೆನ್ನಾಗಿದೆ ಪ್ರಾಡಕ್ಟ್, ಚೆನ್ನಾಗಿದೆ. ಸೊ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ನಾವು ಬೈ ಮಾಡಿರೋದು ಮೀಶೋದಲ್ಲಿ. ಈ ಒಂದು ಪ್ರಾಡಕ್ಟ್ನ ನಾವು ಬೈ ಮಾಡಿದ್ದು ಮೀಶೋದಲ್ಲಿ. ಸೊ ನಿಮಗೆ ಬೇಕು ಅಂದರೆ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡಬಹುದು. ಓಕೆ. ಮತ್ತು ಇದ್ರ ಬಗ್ಗೆ ಹೆಚ್ಚು ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನು ಒಂದು ಬಿಟ್ಟಿದ್ದೀನಿ ಪೆಂಡಿಂಗ್ ಆಗಿ, ಏನು ಅಂತಂದರೆ ಇದು ಸೈಜ್ ಬಂದ್ಬಿಟ್ಟು ಫ್ರೀ ಸೈಜು. ಸೈಜ್ ಕೇಳ್ಬೋದು ಎಲ್ಲರೂ, ಇದು ಎಷ್ಟಿದೆ, ಲೆಂತ್ ಎಷ್ಟಿದೆ, ಹಂಗೆ ಹಿಂಗೆ ಅಂತ. ಸೊ ಫ್ರೀ ಸೈಜಲ್ಲಿದೆ, ಆರಾಮಾಗಿ ಬೈ ಮಾಡ್ಬೋದು. ಸೊ ಇವಾಗ ಇದರ ಪ್ರೆಸೆಂಟ್ ರೇಟ್ ಬಂದ್ಬಿಟ್ಟು 172 ಇದೆ ಕ್ಯಾಶ್ ಕೊಡೋದಾದರೆ. ಸೊ ಆನ್ಲೈನ್ ಪೇ ಆದರೆ 152 ಇದೆ. ಅದ್ರ ಮೇಲೆ 10 ರೂಪೀಸ್ ಎಕ್ಸ್ಟ್ರಾ ಯಾವಾಗೂ ಇರುತ್ತೆ, ಸಮಟೈಮ್ಸ್ ಆಗಲ್ಲ, ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಕ್ಯಾಶ್ ಮಾತ್ರ 172 ರೂಪೀಸ್ ಇದೆ. ನೀವು ಆರ್ಡರ್ ಮಾಡಿ. ನಾನು ಮಾಡಿರೋದು 195 ರೂಪೀಸ್. ಅದೇ ಈಗ ನಾವು ಕೊಟ್ಟಿರೋ ರೇಟ್ ಬಂದ್ಬಿಟ್ಟು 195 ರೂಪೀಸ್ ಆನ್ಲೈನ್ ಪೇ ಕೊಟ್ಟಿದ್ದ. ಹೌದೌದು, ಆನ್ಲೈನ್ ಪೇಮೆಂಟಲ್ಲಿ 195 ರೂಪೀಸ್ಗೆ ನಾವು ಬೈ ಮಾಡಿದ್ದು. ಬಟ್ ಇವಾಗ ಕ್ಯಾಶೇ ಕೊಡೋದಾದ್ರೆ 172 ಆಗಿದೆ, ಅಂದ್ರೆ ಕಡಿಮೆ ಆಗಿದೆ ಆಗತ್ತೆ. ಮತ್ತೆ ಹಿಂಗೆ ಅಂದ್ರೆ ಕಡಿಮೆ ಆಗಿದೆ ಅಂತ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಅಪ್ ಅಂಡ್ ಡೌನ್ ಆಫರ್ ಕೊಡ್ತಾ ಇರ್ತಾರೆ. ಇಲ್ಲ, ತುಂಬಾ ಜನ ತಗೊಂಡಿದಾರಲ್ವಾ, ಬೈ ಮಾಡ್ತಾನೆ ಇದ್ದಾರೆ. ಮತ್ತೆ ಇನ್ನೊಂದೇನು ಅಂದ್ರೆ ಯಾವಾಗ್ಲೂ ಅಷ್ಟೇ ಅಮೌಂಟು ಅಪ್ ಅಂಡ್ ಡೌನ್ ಆಗ್ತಾನೆ ಇರುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ. ಇದು ಇವಾಗ ಕಮ್ಮಿ ಆಗಿದೆ, ನೆಕ್ಸ್ಟ್ ನಾವು ಪರ್ಚೇಸ್ ಆಕ್ಚುಲಿ ನಾನು ಹಾರ್ಟ್ ಹಾಕಿಟ್ಕೊಂಡಾಗ ಕಮ್ಮಿ ಇತ್ತು, ಬೈ ಮಾಡ್ಬೇಕಾದ್ರೆ ಮತ್ತೆ ಜಾಸ್ತಿ ಆಗಿದೆ, ಮತ್ತೆ ಇವಾಗ ಕಡಿಮೆ ಆಗಿದೆ, ಮತ್ತೆ ಜಾಸ್ತಿ ಆಗುತ್ತೆ, ಆ ತರ ಆಗತ್ತೆ. ಸೊ ಆಗತ್ತೆ. ಮತ್ತೆ ಏನು ಅಂತಂದ್ರೆ ಸ್ಮಾರ್ಟ್ ಕಾಯಿನ್ಸು ಏನಾದರೂ ನೀವು ಬೇರೆ ಪರ್ಚೇಸ್ ಮಾಡಿದ್ರೆ ಅದನ್ನು ಕೂಡ ನೀವು ರೆಡೀಮ್ ಮಾಡ್ಕೊಬೋದು ಇಲ್ಲಿ. ಸೊ ಪ್ರಾಡಕ್ಟ್ ಚೆನ್ನಾಗಿದೆ, ಪ್ರಾಡಕ್ಟ್ ಬಗ್ಗೆ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನೀವೇನಾದರೂ ನಿಮ್ಮನೇಲಿ ಕಾರ್ ಇದ್ದರೆ ಖಂಡಿತವಾಗ್ಲೂ ನೀವು ಇದನ್ನು ಬೈ ಮಾಡಲೇಬೇಕು ಅಂತೇಳಿ ಪರ್ಸ್ನಲ್ ಆಗಿ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂತೀವಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.